ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಯಾವಾಗಲೂ ಬಲವಾಗಿರುತ್ತದೆ? ಆಪ್ಷನ್ಸ್: ಎ ಅಂಜೂರ, ಬಿ ಹೆಸರುಕಾಳು, ಸಿ ಅನಾನಸ್, ಡಿ ಬೇವಿನ ರಸ. ಸರಿಯಾದ ಉತ್ತರ ಆಪ್ಷನ್ ಎ ಅಂಜೂರ. ಅಂಜೂರದ ಹಣ್ಣುಗಳನ್ನು ಸೇವಿಸುವುದರಿಂದ ಜೀರ್ಣಾಂಗ ವ್ಯವಸ್ಥೆಯು ಯಾವಾಗಲೂ ಬಲವಾಗಿರುತ್ತದೆ. ಇದು ಅನೇಕ ರಾಸಾಯನಿಕ ಗುಣಗಳನ್ನು ಹೊಂದಿದೆ. ಇದು ದೇಹದಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಅಂಜೂರದಲ್ಲಿ ನಾರಿನಾಂಶ ಅಧಿಕವಾಗಿದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಮಲಬದ್ಧತೆ ಮತ್ತು ಇತರ ಹೊಟ್ಟೆಯ ಸಮಸ್ಯೆಗಳನ್ನು ಸಹ ನಿವಾರಿಸುತ್ತದೆ. ಅಂಜೂರವು ಪ್ರಿಬಯೋಟಿಕ್ ಗುಣಗಳನ್ನು ಹೊಂದಿದ್ದು, ಇದು ಉತ್ತಮ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸಲು ಮತ್ತು ಕರುಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಕೂದಲನ್ನು ಜಡೆ ಹಾಕಿಕೊಳ್ಳುವುದರಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ನಿತ್ಯ ರಕ್ಷಣೆ, ಬಿ ನೈಸರ್ಗಿಕ ತೇವಾಂಶ, ಸಿ ತಲೆಹೊಟ್ಟು ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ಪ್ರತಿನಿತ್ಯ ಜಡೆ ಹಾಕಿಕೊಳ್ಳುವುದರಿಂದ ನಿಮ್ಮ ಕೂದಲಿನ ನೈಸರ್ಗಿಕ ತೇವಾಂಶವನ್ನು ಇದು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ಪರಿಸರದಲ್ಲಿ ಯಾವುದೇ ರೀತಿಯ ಬದಲಾವಣೆಯಾದರೂ ಕೂಡ ಇದು ನಿಮ್ಮ ಕೂದಲನ್ನು ರಕ್ಷಿಸುತ್ತದೆ. ಕೂದಲು ಆರೋಗ್ಯವಾಗಿರಬೇಕು ಎಂದರೆ ನೆತ್ತಿಯ ಮೇಲಿನ ಚರ್ಮ ಚೆನ್ನಾಗಿರುವುದು ಬಹಳ ಮುಖ್ಯವಾಗುತ್ತದೆ. ನೆತ್ತಿಯ ಮೇಲಿನ ಚರ್ಮ ಒಣಗದಂತೆ ನೋಡಿಕೊಳ್ಳಲು ಪ್ರತಿನಿತ್ಯ ಜಡೆ ಹಾಕಿಕೊಳ್ಳುವುದು ಒಳ್ಳೆಯದು, ಏಕೆಂದರೆ ಇದು ನೆತ್ತಿಯ ಮೇಲಿನ ಶಿಲೀಂಧ್ರ ಸಮಸ್ಯೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ. ಪರಿಣಾಮವಾಗಿ ಯಾವುದೇ ರೀತಿಯಲ್ಲಿಯೂ ತುರಿಕೆ ಮತ್ತು ತಲೆಹೊಟ್ಟಿನ ಸಮಸ್ಯೆ ಕಂಡುಬರುವುದಿಲ್ಲ. ಮೂರನೇ ಪ್ರಶ್ನೆ, ರಾತ್ರಿ ನಿದ್ರೆಯಿಂದ ಪದೇ ಪದೇ ಎಚ್ಚರವಾಗಲು ಕಾರಣವೇನು? ಆಪ್ಷನ್ಸ್: ಎ ದೈಹಿಕ ಸಮಸ್ಯೆ, ಬಿ ಔಷಧಿ, ಸಿ ಹಾರ್ಮೋನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವು ರೀತಿಯ ಔಷಧಿಗಳ ಅಡ್ಡ ಪರಿಣಾಮವು ಪದೇ ಪದೇ ನಿದ್ದೆಯಿಂದ ಎಚ್ಚರಗೊಳ್ಳಲು ಕಾರಣವಾಗಬಹುದು. ನಾವು ಸೇವನೆ ಮಾಡುವ ಕೆಲವು ಮಾತ್ರೆಗಳು ಕೂಡ ನಿದ್ರೆಯನ್ನು ಅಡ್ಡಿಪಡಿಸುತ್ತವೆ. ಇನ್ನು ಕೆಲವರಲ್ಲಿ ದೈಹಿಕ ಸಮಸ್ಯೆಗಳಿಂದ ಈ ರೀತಿಯಾಗಬಹುದು. ಅಂದರೆ ಆಸಿಡ್ ರಿಫ್ಲೆಕ್ಸ್, ಅಸ್ತಮಾ ಮತ್ತು ಆಗಾಗ ಕಂಡುಬರುವ ಮೂತ್ರ ವಿಸರ್ಜನೆಯಂತಹ ಆರೋಗ್ಯ ಸಮಸ್ಯೆಗಳು ಕೂಡ ರಾತ್ರಿ ನಿದ್ದೆಗೆ ಅಡ್ಡಿಯಾಗಬಹುದು. ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಹಾರ್ಮೋನ್ಗಳ ಬದಲಾವಣೆಗಳಾಗುತ್ತದೆ. ಇದು ಕೂಡ ನಿದ್ರೆಯ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಪ್ರತಿನಿತ್ಯ ಒಂದೇ ಸಮಯಕ್ಕೆ ಮಲಗದಿರುವುದು ಅಥವಾ ನಿದ್ರೆಯ ವೇಳಾಪಟ್ಟಿಯನ್ನು ಅನುಸರಿಸದಿರುವುದು, ಜೊತೆಗೆ ಮಲಗುವ ಮೊದಲು ಮೊಬೈಲ್ ಮತ್ತು ಟಿವಿಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳ ಅತಿಯಾದ ಬಳಕೆ ಮಾಡುವುದು ಕೂಡ ಒಳ್ಳೆಯ ನಿದ್ರೆಗೆ ಅಡ್ಡಿಯಾಗುತ್ತದೆ. ಪರಿಣಾಮವಾಗಿ ಆಯಾಸ, ಆಲಸ್ಯ, ದೌರ್ಬಲ್ಯದ ಜೊತೆಗೆ ಬೆಳಗ್ಗೆ ಕೋಪ ಮತ್ತು ನಿರುತ್ಸಾಹದ ಭಾವನೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ನಾಲ್ಕನೇ ಪ್ರಶ್ನೆ, ಅವಿವಾಹಿತ ಜೋಡಿ ಭೇಟಿ ನೀಡಬಾರದು ಎಂದು ಹೇಳುವ ದೇವಸ್ಥಾನ ಯಾವುದು? ಆಪ್ಷನ್ಸ್: ಎ ಪೂರಿ ಜಗನ್ನಾಥ, ಬಿ ಕಾಶಿ ವಿಶ್ವನಾಥ, ಸಿ ಮೈಲಾರಲಿಂಗೇಶ್ವರ, ಡಿ ವೈಷ್ಣೋದೇವಿ ದೇವಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ಪೂರಿ ಜಗನ್ನಾಥ. ಜಗನ್ನಾಥ ದೇವಾಲಯದ ರಹಸ್ಯಗಳಲ್ಲಿ ಒಂದು, ಅವಿವಾಹಿತ ದಂಪತಿಗಳು ದೇವಾಲಯಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ. ಅವಿವಾಹಿತ ಜೋಡಿಗಳನ್ನು ಜಗನ್ನಾಥ ದೇವಾಲಯಕ್ಕೆ ಬಿಡಬಾರದು ಎಂಬ ನಿಯಮದ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಇದು ರಾಧೆಯ ಶಾಪಕ್ಕೆ ಸಂಬಂಧಿಸಿದೆ. ಒಂದು ದಂತಕಥೆಯ ಪ್ರಕಾರ ಒಮ್ಮೆ ರಾಧೆ ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಬಂದು ಶ್ರೀಕೃಷ್ಣನನ್ನು ಜಗನ್ನಾಥನ ರೂಪವನ್ನು ನೋಡುವ ಬಯಕೆಯನ್ನು ವ್ಯಕ್ತಪಡಿಸಿದಳು. ರಾಧೆ ಪೂರಿ ದೇವಸ್ಥಾನವನ್ನು ಪ್ರವೇಶಿಸಿದ ತಕ್ಷಣ ಜಗನ್ನಾಥ ದೇವಸ್ಥಾನದ ಅರ್ಚಕರು ರಾಧೆಯನ್ನು ಒಳಗೆ ಬರದಂತೆ ತಡೆದರು. ರಾಧೆ ಪೂರಿ ದೇವಸ್ಥಾನಕ್ಕೆ ಏಕೆ ಪ್ರವೇಶಿಸಲು ಅವಕಾಶ ನೀಡಲಿಲ್ಲ ಎಂದು ಅರ್ಚಕರನ್ನು ಕೇಳಿದಾಗ ಅರ್ಚಕರು, ರಾಧಾ, ನೀನು ಶ್ರೀಕೃಷ್ಣನ ಪ್ರೇಮಿ ಮಾತ್ರ, ವಿವಾಹಿತ ಮಹಿಳೆಯಲ್ಲ ಎಂದು ಹೇಳಿದರು. ಇದರಿಂದ ಕೋಪಗೊಂಡ ರಾಧೆ ಜಗನ್ನಾಥ ದೇವಸ್ಥಾನವನ್ನು ಶಪಿಸಿದರು. ಜಗನ್ನಾಥ ದೇವಸ್ಥಾನಕ್ಕೆ ಪ್ರವೇಶಿಸಲು ಪ್ರಯತ್ನಿಸುವ ಯಾವುದೇ ಅವಿವಾಹಿತ ದಂಪತಿಗಳು ಜೀವನದಲ್ಲಿ ತಮ್ಮ ಪ್ರೀತಿಯನ್ನು ಕಳೆದುಕೊಳ್ಳಲಿ, ಒಂದಾಗದಂತಾಗಲಿ ಎಂದು ರಾಧೆ ಶಪಿಸಿದಳು. ಅಂದಿನಿಂದ ಅವಿವಾಹಿತ ಜೋಡಿಗಳು ಪೂರಿ ಜಗನ್ನಾಥ ದೇವಸ್ಥಾನಕ್ಕೆ ಪ್ರವೇಶಿಸುವುದನ್ನು ನಿಷೇಧಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಐದನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ನೆರವಾಗುವ ಆಹಾರ ಯಾವುದು? ಆಪ್ಷನ್ಸ್: ಎ ಕ್ಯಾರೆಟ್, ಬಿ ಪಾಲಕ್, ಸಿ ವಿಟಮಿನ್ ಸಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ.
ಡೆಂಗ್ಯೂ ಜ್ವರದಂತಹ ಸೋಂಕುಗಳು ಮನುಷ್ಯನ ರಕ್ತದಲ್ಲಿನ ಪ್ಲೇಟ್ಲೆಟ್ ಸಂಖ್ಯೆಯು ಕೂಡ ಇದ್ದಕ್ಕಿದ್ದಂತೆ ಕಡಿಮೆಯಾಗುವಂತೆ ಮಾಡಿಬಿಡುತ್ತದೆ. ದೇಹದ ರೋಗನಿರೋಧಕ ಶಕ್ತಿಯು ಕೂಡ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಮೊದಲಿಗೆ ನಾವು ದೇಹದಲ್ಲಿ ಪ್ಲೇಟ್ಲೆಟ್ ಸಂಖ್ಯೆಗಳನ್ನು ಆರೋಗ್ಯಕರ ರೀತಿಯಲ್ಲಿ ಹೆಚ್ಚು ಮಾಡುವ ಕಡೆಗೆ ನೋಡಬೇಕು. ಇದಕ್ಕಾಗಿ ವಿಟಮಿನ್ ಎ ಅಂಶ ಹೆಚ್ಚಿರುವ ಆಹಾರಗಳನ್ನು ಸೇವನೆ ಮಾಡಬೇಕು. ಉದಾಹರಣೆಗೆ ಊಟದ ಜೊತೆಗೆ ಸ್ವಲ್ಪ ಮನೆಯಲ್ಲಿಯೇ ಮಾಡಿದ ತುಪ್ಪವನ್ನು ಬಳಸುವುದು, ಕ್ಯಾರೆಟ್, ಕುಂಬಳಕಾಯಿ ಬೀಜಗಳು ಹಾಗೂ ಸಿಹಿ ಗೆಣಸನ್ನು ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವುದು. ಫೋಲಿಕ್ ಆಮ್ಲ, ವಿಟಮಿನ್ B9 ಅಥವಾ ಫೋಲೇಟ್ ಎಂದು ಕರೆಯಲಾಗುವ ಪೋಷಕಾಂಶಗಳಿರುವ ಆಹಾರಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ಇಂತಹ ಆಹಾರಗಳು ಕೂಡ ರಕ್ತದಲ್ಲಿ ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚು ಮಾಡಲು ನೆರವಿಗೆ ಬರುತ್ತವೆ. ಬ್ರೋಕೊಲಿ, ಬೀಟ್ರೂಟ್, ಪಾಲಕ್ ಸೊಪ್ಪು ಇತ್ಯಾದಿ. ಇನ್ನು ವಿಟಮಿನ್ ಸಿ ಅಂಶ ಹೆಚ್ಚಾಗಿರುವ ಹಣ್ಣುಗಳಾದ ಕಿತ್ತಳೆ, ಮೂಸಂಬಿ, ಪಪ್ಪಾಯಿ, ನಿಂಬೆ, ಸೇಬುಹಣ್ಣು, ಸ್ಟ್ರಾಬೆರಿ ಇತ್ಯಾದಿ ಹುಳಿ ಮತ್ತು ಸಿಹಿ ಮಿಶ್ರಣದ ಹಣ್ಣುಗಳನ್ನು ಸೇವನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಇವು ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆಯನ್ನು ಹೆಚ್ಚಿಸಲು ನೆರವಿಗೆ ಬರುತ್ತವೆ. 6ನೇ ಪ್ರಶ್ನೆ, ಯಾವ ಟೀ ಕುಡಿಯುವುದರಿಂದ ತೂಕ ಇಳಿಯುವುದರ ಜೊತೆಗೆ ಸೌಂದರ್ಯ ಕೂಡ ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ಲವಂಗ ಟೀ, ಬಿ ಬ್ಲ್ಯಾಕ್ ಟೀ, ಸಿ ಗುಲಾಬಿ ಟೀ, ಡಿ ತುಳಸಿ ಟೀ. ಸರಿಯಾದ ಉತ್ತರ ಆಪ್ಷನ್ ಸಿ ಗುಲಾಬಿ ಟೀ. ಈ ರೋಸ್ ಟೀಯನ್ನು ಸೇವಿಸುವುದರಿಂದ ತೂಕವನ್ನು ಸುಲಭವಾಗಿ ಇಳಿಸಿಕೊಳ್ಳಬಹುದು. ಇದರಲ್ಲಿ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿದೆ. ಇದು ನಿಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಹಾಗೆ ರೋಸ್ ಟೀ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುವುದರ ಮೂಲಕ ನಿಮ್ಮ ತೂಕವನ್ನು ಇಳಿಸುತ್ತದೆ. ಇನ್ನು ತ್ವಚೆಯ ಕಾಂತಿಗಾಗಿ ಮಾರುಕಟ್ಟೆಯಲ್ಲಿ ಸಿಗುವ ದುಬಾರಿ ಕ್ರೀಮ್ ಹಾಗೂ ಪೌಡರ್ ಹಚ್ಚುತ್ತೇವೆ. ಅದರ ಬದಲು ಈ ರೋಸ್ ಟೀ ಸೇವಿಸುವುದರಿಂದ ನಿಮ್ಮ ತ್ವಚೆಯ ಸಾಕಷ್ಟು ಸಮಸ್ಯೆ ದೂರವಾಗುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಹಾಗೂ ಉರಿಯೂತ ನಿವಾರಕ ಅಂಶಗಳು ತ್ವಚೆಯನ್ನು ಸೋಂಕುಗಳಿಂದ ಕಾಪಾಡುತ್ತದೆ. ವಿಟಮಿನ್ ಸಿ ಹಾಗೂ ವಿಟಮಿನ್ ಇ ತ್ವಚೆಗೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತವೆ. ಹಾಗೆ ನಿಮ್ಮ ತ್ವಚೆಯನ್ನು ಕೋಮಲವಾಗಿಸುತ್ತದೆ. ಇನ್ನು ನಿಯಮಿತವಾಗಿ ರೋಸ್ ಟೀ ಸೇವಿಸುವುದರಿಂದ ತ್ವಚೆಯು ಹೈಡ್ರೇಟ್ ಆಗಿರುತ್ತದೆ. 7ನೇ ಪ್ರಶ್ನೆ, ಕೊಕ್ಕರೆಗಳ ನೆಲೆವೀಡು ಎಂದು ಪ್ರಸಿದ್ಧವಾಗಿರುವ ಪಕ್ಷಿಧಾಮ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಯಾದಗಿರಿ, ಬಿ ಶಿವಮೊಗ್ಗ, ಸಿ ಮಂಡ್ಯ, ಡಿ ದಾವಣಗೆರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಡ್ಯ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಈ ಕೊಕ್ಕರೆಯ ಬೆಳ್ಳೂರು ತಾಣವಿದ್ದು, ಬೆಳಗ್ಗಿನ ಕೊಕ್ಕರೆಗಳ ನೆಲವೀಡಾಗಿರುವ ಈ ಗ್ರಾಮ ಕೊಕ್ಕರೆಗಳ ಕಾರಣದಿಂದ ಕೊಕ್ಕರೆ ಬೆಳ್ಳೂರು ಅಂತಾನೆ ಪ್ರಸಿದ್ಧಿ ಪಡೆದಿದೆ. ಬೆಳ್ಳೂರು ಇಡೀ ಊರಿಗೆ ಊರೇ ಪಕ್ಷಿಧಾಮವಾಗಿದ್ದು, ಪಕ್ಷಿಗಳೊಂದಿಗೆ ಇಲ್ಲಿನ ಜನರು ಬದುಕು ಕಟ್ಟಿಕೊಂಡಿರುವುದು ಈ ಪಕ್ಷಿಧಾಮದ ವಿಶೇಷವಾಗಿದೆ. ಈ ಸುಂದರ ಹಳ್ಳಿ ವಲಸೆ ಹಕ್ಕಿಗಳು ಮತ್ತು ಸಾಂಪ್ರದಾಯಿಕ ಹಳ್ಳಿ ಜೀವನದ ಆಕರ್ಷಕ ಮಿಶ್ರಣವಾಗಿದೆ. ಇದು ಅಪರೂಪದ ವಲಸೆ ಹಕ್ಕಿಗಳನ್ನು ಹೊಂದಿರುವ ವಿಶಿಷ್ಟ ತಾಣವಾಗಿದೆ. ಪ್ರತಿ ವರ್ಷ ವಿಶೇಷವಾಗಿ ಡಿಸೆಂಬರ್ನಿಂದ ಜೂನ್ವರೆಗೆ ಬಿಳಿ ಬಣ್ಣದ ಕೊಕ್ಕರೆ ಸೇರಿದಂತೆ ವಿವಿಧ ಬಣ್ಣದ ಕೊಕ್ಕರೆಗಳು ಹಾಗೂ ಪೆಲಿಕನ್, ಪಾರ್ಕ್ ಪೇಂಟರ್, ನೈಟ್ ಎರಾನ್, ವೈಟ್ ಹೇಬೀಸ್ನಂತಹ ಪಕ್ಷಿಗಳು ವಂಶಾಭಿವೃದ್ಧಿಗಾಗಿ ಇಲ್ಲಿಗೆ ವಲಸೆ ಬರುತ್ತವೆ. 8ನೇ ಪ್ರಶ್ನೆ, ಯಾವುದನ್ನು ಕುಡಿಯುವುದರಿಂದ ಬ್ಲಡ್ ಶುಗರ್ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಮೇಕೆ ಹಾಲು, ಬಿ ಬಿಯರ್, ಸಿ ಬಾಳೆ ನೀರು, ಡಿ ಒಂಟೆ ಹಾಲು. ಸರಿಯಾದ ಉತ್ತರ ಆಪ್ಷನ್ ಡಿ ಒಂಟೆ ಹಾಲು. ಒಂಟೆ ಹಾಲಿನಲ್ಲಿ ಉತ್ಕರ್ಷಣ ನಿರೋಧಕ ಇಮ್ಯುನೋಗ್ಲಾಬ್ಯುಲಿನ್ ಮತ್ತು ಲ್ಯಾಕ್ಟೋಫೆರಿನ್ ಸಮೃದ್ಧವಾಗಿದೆ. ಇದು ಸೋಂಕುಗಳು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸುತ್ತದೆ. ಈ ಹಾಲು ಪ್ರೋಟೀನ್, ಕಬ್ಬಿಣ ಮತ್ತು ಕ್ಯಾಲ್ಸಿಯಂನಲ್ಲಿ ಸಮೃದ್ಧವಾಗಿದೆ. ಜೊತೆಗೆ ತಾಮ್ರ, ಆರೋಗ್ಯಕಾರಿ ಸೋಡಿಯಂ, ಮೆಗ್ನೀಷಿಯಂ ಹಾಗೂ ಪೊಟ್ಯಾಷಿಯಂ ಅಂಶಗಳು ಹೇರಳವಾಗಿ ಕಂಡುಬರುತ್ತವೆ. ಇನ್ನು ಮುಖ್ಯವಾಗಿ ಬೇರೆ ಯಾವುದೇ ಪ್ರಾಣಿಯ ಹಾಲಿಗೆ ಹೋಲಿಸಿಕೊಂಡರೆ ಒಂಟೆಯ ಹಾಲಿನಲ್ಲಿ ಕೊಬ್ಬಿನ ಅಂಶ ಹಾಗೂ ಕಡಿಮೆ ಸ್ಯಾಚುರೇಟೆಡ್ ಕೊಬ್ಬಿನಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಆದ್ದರಿಂದ ಇದು ಮಧುಮೇಹ ರೋಗಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ಹಾಲು ಟೈಪ್ 1 ಮತ್ತು ಟೈಪ್ 2 ಮಧುಮೇಹ ರೋಗಿಗಳಿಗೆ ತುಂಬಾನೇ ಒಳ್ಳೆಯದು. ಸಂಶೋಧನೆಗಳ ಪ್ರಕಾರ ಮಧುಮೇಹ ಕಾಯಿಲೆಯಿಂದ ಬಳಲುತ್ತಿರುವವರು ದಿನದಲ್ಲಿ ಒಮ್ಮೆ ಒಂಟೆ ಹಾಲನ್ನು ಕುಡಿಯುವ ಅಭ್ಯಾಸ ಮಾಡಿಕೊಂಡರೆ ಶುಗರ್ ಲೆವೆಲ್ ನಿಯಂತ್ರಣದಲ್ಲಿರಲು ನೆರವಾಗುತ್ತದೆ. ಪ್ರಮುಖವಾಗಿ ಈ ಪ್ರಾಣಿಯ ಹಾಲಿನಲ್ಲಿ ಮಧುಮೇಹಿಗಳ ದೇಹದಲ್ಲಿ ಇನ್ಸುಲಿನ್ ವೃದ್ಧಿಸುವ ಪ್ರೋಟೀನ್ ಅಂಶ ಕಂಡುಬರುವುದರಿಂದ ಬ್ಲಡ್ ಶುಗರ್ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.